ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ರಾಗಿ ದೋಸೆ. ಇದನ್ನು ಡಯಟ್ ಮಾಡ್ತಾ ಇರೋರು ಅಥವಾ ಸಕ್ಕರೆ ಕಾಯಿಲೆ ಇರೋರು ಯಾರು ಬೇಕಾದ್ರೂ ತಿನ್ನಬಹುದು. ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ಇದು. ಅದರಲ್ಲೂ ನಾನು ಮಾಡ್ತಾ ಇರುವಂಥ ರಾಗಿ ದೋಸೆದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಅಕ್ಕಿನ ಬಳಸಿಲ್ಲ, ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿಲ್ಲ. ಕೇವಲ ರಾಗಿ ಇನ್ನು ಕೆಲವು ಬೇರೆ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಸೊ ಇವತ್ತಿನ ರೆಸಿಪಿ ನಾನು ತೋರಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ಅಡುಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ರಾಗಿ ದೋಸೆ ಇಷ್ಟ ಆಯಿತು ಅಂತಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇದನ್ನು ಪ್ರಯತ್ನಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ನಾನು ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಒಂದು ಗ್ಲಾಸ್ನ ಅಳತೆ ತೋರಿಸ್ತಾ ಇದ್ದೀನಿ. ಇದು ನೀರು ಕುಡಿಯುವಂಥ ಒಂದು ಗ್ಲಾಸ್ನ ಅಳತೆಯಷ್ಟು ನಾನೀಗ ರಾಗಿನ ತೊಗೊಳ್ತೀನಿ. ನಾನು ಯಾಕೆ ಅಳತೆ ಎಲ್ಲ ಇಷ್ಟು ತೋರಿಸ್ತೀನಿ ಅಂತಂತಂದರೆ, ಯಾವುದೇ ಒಂದು ಅಡುಗೆ ಮಾಡಬೇಕಾದಾಗ ಅಳತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನು ನಾನು ನೀಟಾಗಿ ತೋರಿಸಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಗ್ಲಾಸ್ನಷ್ಟು ರಾಗಿನ ತೊಗೊಂಡಿದ್ದೀನಿ. ನಾನು ಬಳಸ್ತಾ ಇರೋದು ಕೆಂಪು ರಾಗಿ. ಅದಾದಮೇಲೆ ನಾನು ಇವಾಗ ಒಂದು ಚಿಕ್ಕ ಗ್ಲಾಸ್ನ ಒಂದು ಅಳತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಣ್ಣದು ಕಾಫಿ ಕುಡಿಯೋ ಗ್ಲಾಸ್ನ ಒಂದು ಅಳತೆಯಷ್ಟು ನಾನು ಇವಾಗ ಇದಕ್ಕೆ ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ. ನೋಡ್ಬೋದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿ, ನೀವು ಕೂಡ ಅಷ್ಟೇ ತೊಗೊಂಡು ಮಾಡಿ. ಸೊ ಇದಾದಮೇಲೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಳ್ತಾ ಇದ್ದೀನಿ. ಈ ರಾಗಿ ದೋಸೆನ ಮಾಡೋದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ ಸಾಕು: ರಾಗಿ, ಉದ್ದಿನಬೇಳೆ ಹಾಗೆ ಮೆಂತ್ಯ. ಇದಿಷ್ಟನ್ನು ತೊಗೊಂಡು ನಾನು ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತೀನಿ. ನೀವೇನಾದರೂ ಹಸಿರೆಲ್ಲ ಮಾಡಿಲ್ಲ ಅಂತಂತಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಕೈ ಹಾಕಿ ಚೆನ್ನಾಗಿ ತಿಕ್ಕಿ ನಾವು ಅದರ ನೀರನ್ನು ತೊಳ್ಕೊಂಡು ಒಂದು 3-4 ಸತಿ ಇದನ್ನು ತೊಳ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಒಂದು 3-4 ಸತಿ ತೊಳ್ಕೊಂಡೆ ಇದನ್ನು. ಇವಾಗ ಇದಕ್ಕೆ ನಾನು ನೀರು ಹಾಕಿ ಒಂದು 6-7 ತಾಸು ನಾನು ನೆನೆ ಇಡೋಕ್ಕೆ ಬಿಡ್ತೀನಿ. ನಾನು ಯಾವ ಥರ ರಾಗಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಅದೇ ಥರ ಬೇರೆ ಬೇರೆ ಸಿರಿಧಾನ್ಯಗಳ ದೋಸೆ ಕೂಡ ಮಾಡ್ಕೊಳ್ಬೋದು. ಇದೇ ಥರ ಆಗಿನೇ ಮಾಡ್ಕೊಳ್ಬೋದು. ಸೊ ಇವಾಗ ಇದು 6-7 ತಾಸು ಆಯಿತು, ನಾನು ನೆನೆಸಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಉದ್ದಿನಬೇಳೆ ಎಲ್ಲ ಗುಂಡ್ಗುಂಡಕ್ಕೆ ಆಗಿದೆ. ಸೊ ಇವಾಗ ಇದನ್ನು ರುಬ್ಕೊಳ್ಳೋಣ. ಯಾರಾದರೂ ಡಯಟ್ ಮಾಡ್ತಾ ಇದ್ದರೆ ಅಥವಾ ನಿಮಗೇನಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ರಾಗಿನ ಜಾಸ್ತಿನೇ ಉಪಯೋಗ ಮಾಡಿ. ರಾಗಿಯಲ್ಲಿ ತುಂಬ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಡಯಟ್ ಮಾಡ್ತಾ ಇರೋರಿಗೆ ಇದೊಂದು ಒಳ್ಳೆ ಫ್ರೆಂಡ್ ಅಂತಲೇ ಅನ್ಬೋದು. ಸೊ ದೋಸೆ ಏನಾದರೂ ತಿನ್ನಬೇಕು ಅಂತಂದ್ರೆ ನಮಗೇನಾದರೂ ಕ್ರೇವಿಂಗ್ಸ್ ಬಂತು ಅಂತಂದರೆ ನಾವು ಈ ಥರದ ದೋಸೆನ ಮಾಡಿ ತಿನ್ಕೊಳ್ಬೋದು. ಈಗ ನಾನು ರುಬ್ಕೊಂಡಿದ್ದಾಯಿತು, ನೋಡ್ಬೋದು ಎಷ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಅಂತ ಹೇಳಿ. ನಿಮಗೆ ನೋಡೋದಕ್ಕೆ ಅದು ರಾಗಿ ಥರ ಅನ್ನಿಸ್ತಾ ಇರ್ಬೋದು, ಆದರೆ ಅದು ರಾಗಿ ಥರ ಅನಿಸಲ್ಲ, ನೋಡೋದಕ್ಕಷ್ಟೇ ಹಂಗಿರುತ್ತೆ. ಸೊ ಇವಾಗ ರುಬ್ಕೊಂಡಿದ್ದಾಯಿತು. ಹಿಟ್ಟನ್ನ ಫುಲ್ಲು ನೈಸಾಗಿಯೇ ರುಬ್ಕೊಳ್ಳಿ. ಸೊ ಈಗ ರುಬ್ಕೊಂಡಿದ್ದನ್ನು ನಾನು ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಇದೇ ಥರದ ಇನ್ನು ಬೇರೆ ಬೇರೆ ಡಯಟ್ ರೆಸಿಪೀಸ್ ಏನಾದರೂ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಡಿಟಾಕ್ಸ್ ಡ್ರಿಂಕು ಮತ್ತು ಬೇರೆ ಬೇರೆ ಥರದ ಡಯಟ್ ರೆಸಿಪೀಸ್ನ ತೋರಿಸ್ತೀನಿ. ಲಂಚ್ಗೆ ಯಾವ ಥರ ಮಾಡ್ಕೊಳ್ಬೋದು, ಡಿನ್ನರ್ಗೆ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನೆಲ್ಲನೂ ತೋರಿಸ್ಕೊಡ್ತೀನಿ. ಸೊ ಈಗ ನಾನು 2 ಬ್ಯಾಚ್ ರುಬ್ಕೊಂಡಿದ್ದಾಯಿತು. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೋಸೆ ಅಥವಾ ಇಡ್ಲಿ ಮಾಡ್ತಾಯಿದ್ದಾಗ ನಾವು ಕೈಯಿಂದನೇ ಹಿಟ್ಟನ್ನು ಕಲಸಿದಾಗ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ನಾನೆಲ್ಲ ಕಲಿಸ್ಕೊಂಡಿದ್ದಾಯಿತು. ಇವಾಗ ಇದನ್ನು ನಾನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. 12 ತಾಸು ಇದು ಫರ್ಮೆಂಟ್ ಆಗಬೇಕು. ಅಂದರೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀರಿ ಅಂತಂತಂದರೆ ರಾತ್ರಿನೇ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಇದು ಫರ್ಮೆಂಟ್ ಆಗಿದೆ ಮತ್ತು ಹಿಟ್ಟೆಲ್ಲ ಏನು ಉಕ್ಕು ಬಂದು ಹೊರಗಡೆ ಎಲ್ಲ ಏನು ಬರಲ್ಲ, ಸ್ವಲ್ಪ ಮಟ್ಟಿಗೆ ಫರ್ಮೆಂಟ್ ಆಗುತ್ತೆ ಅಷ್ಟೇ ಇದು. ಸೊ ಇದಾದಮೇಲೆ ನಾನು ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ರಾಗಿ ದೋಸೆಗೆ ಹಿಟ್ಟು ರೆಡಿಯಾಗಿದ್ದಾಯಿತು. ನಾನಿವಾಗ ಇಲ್ಲಿ ದೋಸೆ ಹಂಚನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟಿಶ್ಯೂ ಪೇಪರಿಂದ ಒರೆಸ್ತಾ ಇದ್ದೀನಿ. ಏನಾದರೂ ಹಂಚಲ್ಲಿ ದೋಸೆ ಹೇಳ್ತಾ ಇಲ್ಲ ಅಂತಂದರೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ನಿಂದ ತಿಕ್ಕಿದ್ರೂ ಕೂಡ ದೋಸೆ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ಹಾಕ್ಕೊಳ್ಳೋದು ಕೂಡ ಅಷ್ಟೇ ತುಂಬಾ ಈಸಿ, ಬರಲ್ಲ, ಕಿತ್ತೋಗುತ್ತೆ ಅಂತ ಎಲ್ಲ ಏನೂ ಆಗೋದಿಲ್ಲ. ಸೊ ಈ ಥರ ದೋಸೆ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೀನಿ. ನೀವು ಬೇಕಂತಂದರೆ ತುಪ್ಪ ಕೂಡ ಬಳಸ್ಬೋದು.
ರಾಗಿಯಲ್ಲಿ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ವಾರದಲ್ಲಿ ಒಂದು 2 ಸತಿ ಆದರೂ ನಾವು ಈ ಥರ ದೋಸೆ ಮಾಡಿಕೊಂಡು ತಿಂದರೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟು. ಸೊ ಈ ದೋಸೆದು ಇನ್ನೊಂದೇನು ಅಂತಂತಂದರೆ ಇದನ್ನು ನಾವು ಬಿಡಿಸೋದೇ ಬೇಡ, ಅದಾಗಿನೇ ಆಯಿತು ಅಂತಂದರೆ ಅದಾಗಿನೇ ಅದು ಹಂಚು ಬಿಟ್ಕೊಂಡು ಬರುತ್ತೆ. ಸೊ ನೋಡ್ಬೋದು ನೀವು ಸೈಡಿಗಾಗಲೇ ಎಲ್ಲ ಬಿಟ್ಕೊಂಡಿದೆ, ನಾನು ಇಲ್ಲಿ ಏನೂ ತೆಗ್ದೇ ಇಲ್ಲ, ಅದ್ರ ಪಾಡಿಗೆ ಅದೇ ಬಿಟ್ಕೊಂಡಿದೆ. ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ಡಯಟ್ ಮಾಡ್ತಾ ಇರೋರಿಗೆ ಏನಾದರೂ ನಮಗೆ ಕ್ರಿಸ್ಪಿ ಮಸಾಲೆ ದೋಸೆ ಆ ಥರದ್ದೆಲ್ಲ ತಿನ್ನಬೇಕು ಅಂತ ಅನಿಸಿದಾಗ ನಾವು ಈ ಥರದ್ದೊಂದು ದೋಸೆನ ಮಾಡ್ಕೊಳ್ಬೋದು. ಸೊ ನೋಡಿ, ನಮ್ಮ ಕ್ರಿಸ್ಪಿಯಾಗಿರುವಂಥ ರಾಗಿ ದೋಸೆ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ರಾಗಿ ದೋಸೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನಾನು ಈ ದೋಸೆಗೆ ಶೇಂಗಾ ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ರಾಗಿ ದೋಸೆ ಮಾಡಿದ್ರೆ ಶೇಂಗಾ ಚಟ್ನಿನೇ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸಲ್ಲಿ ನಾನು ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಹಾರ ಪ್ರಿಯರೇ, ಇವತ್ತಿನ ಈ ರಾಗಿ ದೋಸೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.